ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಮಂಗಳವಾರ ಬೆಳಗ್ಗೆ ನಾನು ಲಾಗ್ನ ಶುರು ಮಾಡ್ತಿದ್ದೀನಿ. ಟೈಮ್ ಬಂದು ಇವಾಗ 5 ಗಂಟೆ ಆಗಿದೆ. ಶ್ರಾವಣ ಮಾಸದ 2ನೇ ಮಂಗಳವಾರ ಇವತ್ತು ಬೆಳಗ್ಗೆನೇ ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಆಯಿತು. ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಆಯಿತು. ಎಲ್ಲ ಆದಮೇಲೆ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಈ ಶ್ರಾವಣ ಮಾಸ ಅಂದ್ರೇ ಹೆಣ್ಮಕ್ಳಿಗೆ ತುಂಬಾ ಖುಷಿ ಅಲ್ವಾ? ಈ ಶ್ರಾವಣ ಮಾಸದಲ್ಲಿ ಅನೇಕ ಪೂಜೆಗಳು, ವ್ರತಗಳು ಹಾಗೆ ಹಬ್ಬಗಳನ್ನು ಆಚರಿಸ್ತೀವಿ. ಮನೆಯಲ್ಲಿ ಏನೋ ಒಂಥರ ಪಾಸಿಟಿವ್ ವೈಫ್, ದೈವಿಕ ಕಳೆಯಿಂದ ಕೂಡಿರುತ್ತೆ. ಇದರಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿ ಹಾಗೆ ಮನಸ್ಸಿಗೆ ಏನೋ ಒಂಥರ ತೃಪ್ತಿನೂ ಸಿಗುತ್ತೆ. ಈ ಶ್ರಾವಣ ಮಾಸ ಅಂದ್ರೇ ತುಂಬ ವಿಶೇಷವಾದಂಥ ತಿಂಗಳು ಅಂತಲೇ ಹೇಳ್ಬೋದು. ಯಾಕಂದರೆ ಅನೇಕ ವ್ರತಗಳನ್ನು, ಪೂಜೆಗಳನ್ನು ಆಚರಿಸ್ತೀವಿ. ಮನೆಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ತಂದುಕೊಡುವಂತಹ ಅನೇಕ ಪೂಜೆ ಪುನಸ್ಕಾರಗಳು, ವ್ರತಗಳನ್ನು ಆಚರಿಸ್ತೀವಿ. ಅದರಲ್ಲಿ ಮಂಗಳ ಗೌರಿ ವ್ರತವು ಒಂದು. ಸರ್ವಶ್ರೇಷ್ಠಿಯಾದ ಮಂಗಳ ಗೌರಿಯನ್ನು ಪೂಜೆ ಮಾಡೋದ್ರಿಂದ ಮನೆಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಾಗುತ್ತದೆ. ಹಾಗೆ ಈ ಪವಿತ್ರವಾದ ಮಂಗಳ ಗೌರಿ ವ್ರತವನ್ನು ಆಚರಿಸೋದ್ರಿಂದ ಕುಟುಂಬದಲ್ಲಿ ಹಾಗೆ ಮುಖ್ಯವಾಗಿ ಪತಿ ದೇವರಿಗೆ ದೀರ್ಘಾಯುಷು ಉಂಟಾಗುತ್ತದೆ. ಹಾಗೆ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರುತ್ತದೆ ಅಂತಾನೆ ಹೇಳ್ಬೋದು. ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಅನ್ನೋದು ಸಿಗುತ್ತೆ. ಹಾಗೆ ಮನೆ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಏನೋ ಒಂಥರ ದೈವಿಕ ಕಳೆಯಿಂದ ಕೂಡಿರುತ್ತೆ. ಆದಷ್ಟು ಈ ಶ್ರಾವಣದಲ್ಲಿ ಬೆಳಗ್ಗೆನೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಗಳನ್ನು ಆಚರಿಸೋದ್ರಿಂದ ಮನೆಗೆ ಸುಖ, ಶಾಂತಿ, ನೆಮ್ಮದಿಯು ದೊರೆಯುತ್ತದೆ. ಹಾಗೆ ಅನೇಕ ಫಲಗಳು ಸಹ ಸಿಗುತ್ತದೆ ಅಂತಾನೆ ಹೇಳ್ಬೋದು. ಶ್ರಾವಣ ಮಾಸದ 2ನೇ ವಾರದ ಮಂಗಳ ಗೌರಿ ವ್ರತ ಆಚರಣೆ ಈ ರೀತಿಯಾಗಿ ಮಾಡಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ನಮ್ಮದು ದೇವರ ಮನೆಯಲ್ಲೇ ಅಡುಗೆ ಮನೆ ಇರೋದ್ರಿಂದ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಈ ಪವಿತ್ರವಾದ ಮಂಗಳ ಗೌರಿ ವ್ರತವನ್ನು 5 ವರ್ಷದಿಂದ ನಾನು ಆಚರಿಸ್ತಾ ಬರ್ತಾ ಇದ್ದೀನಿ. ಈ ಮಂಗಳ ಗೌರಿ ವ್ರತವನ್ನು ಯಾವ ರೀತಿ ಮಾಡಬೇಕು, ಪೀಠನ ಯಾವ ರೀತಿ ರೆಡಿ ಮಾಡ್ಕೋಬೇಕು, ಹಾಗೆ ಯಾರು ಪೂಜೆನ ಮಾಡ್ಬೋದು, ಯಾರು ಮಾಡಬಾರ್ದು, ಹಾಗೆ ಯಾವಾಗ ಮುಗಿಸ್ಬೇಕು, ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಪೂಜೆಯ ವಿಧಾನದ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋನ ಮಾಡಿ ಹಾಕ್ತೀನಿ. ಇವಾಗ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಂಡಿಲ್ಲ. ಈ ಮಂಗಳ ಗೌರಿ ವ್ರತವು ಶ್ರಾವಣದ 4 ವಾರಗಳಲ್ಲಿ ಬರುತ್ತೆ. ನಾನು ಮುಂದಿನ ವಾರದಲ್ಲಿ ನಿಮಗೆ ಕಂಪ್ಲೀಟಾಗಿ ಈ ಪೂಜೆನ ಯಾವ ರೀತಿ ಮಾಡೋದು, ಪೀಠನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ಮುಂದಿನ ವಾರದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ನೈವೇದ್ಯಕ್ಕೂ ಸಹ ರೆಡಿ ಮಾಡಿಕೊಂಡು ನೈವೇದ್ಯನೂ ಮಾಡಿಕೊಂಡೆ. ಸಿಂಪಲ್ ಆಗಿ ನೈವೇದ್ಯನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮನೆಯಲ್ಲಿ ತಾಯಿ ಮತ್ತು
ಉಳಿದಂಥ ಎಲ್ಲ ಮುತ್ತೈದೆಯರಿಗೂ ಅರಿಶಿಣ ಕುಂಕುಮ ಕೊಟ್ಟು ಉಡಿಯನ್ನು ಕೊಟ್ಟರೆ ನಮಗೆ ಪೂಜೆ ಕಂಪ್ಲೀಟಾಗಿ ಮುಗಿಯುತ್ತೆ. 2ನೇ ವಾರದ ಮಂಗಳ ಗೌರಿ ವ್ರತವನ್ನು ನಾನು ಈ ರೀತಿಯಾಗಿ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ. ಇದು ಶ್ರಾವಣ ಮಾಸದ 1ನೇ ವಾರದ ಮಂಗಳ ಗೌರಿ ವ್ರತ. ಈ ರೀತಿಯಾಗಿ ಪೂಜೆನ ಮಾಡ್ಕೊಂಡಿದ್ದೆ. 1ನೇ ವಾರ ಸ್ವಲ್ಪ ಎಲ್ಲ ಜೋಡಿಸ್ಕೊಂಡು ಮಾಡಬೇಕಾಗಿತ್ತಲ್ವ, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದಿದ್ರಿಂದ ನಾನು ಯಾವುದೇ ರೀತಿ ವಿಡಿಯೋನ ಮಾಡ್ಕೊಂಡಿರಲಿಲ್ಲ. ಪೂಜೆ ಮಾಡಿದ್ಮೇಲೆ ಈ ರೀತಿಯಾಗಿ ಸಿಂಪಲ್ ಆಗಿ ವಿಡಿಯೋನ ಮಾಡ್ಕೊಂಡಿದ್ದೆ. ಅದನ್ನು ಈ ವಿಡಿಯೋ ಜೊತೆನೆ ಸೇರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಾನು ಪೂಜೆನ ಮಾಡ್ಕೊಂಡಿದ್ದೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಮೊದಲು ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.